ಶಿವಶರಣರ ನಾಡು ನಮ್ಮ ಹಿರೇಕೆರೂರು ತಾಲೂಕಿನಲ್ಲಿ ಸಾತೇನಹಳ್ಳಿ ಪುಣ್ಯಕ್ಷೇತ್ರದಲ್ಲಿ ವೃಷಭರೂಪಿ ಶ್ರೀ ಶಿವಾಲಿ ಬಸವೇಶ್ವರ ಮೂಕಪ್ಪ ಸ್ವಾಮೀಜಿಗಳ ಜಾತ್ರಾ ಮಹೋತ್ಸವ, ಜನಜಾಗೃತಿ ಧರ್ಮ ಸಮಾರಂಭ, ಈ ಒಂದು ಮೂಕಪ್ಪ ಅಜ್ಜರ ಆಶೀರ್ವಾದವನ್ನ ಕೇಳಿಕೊಂಡು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸದ್ಭಕ್ತರು, ನಮ್ಮ ತಾಯಂದಿರಿರ್ಬೋದು, ನಮ್ಮ ರೈತರಿರ್ಬೋದು, ನಮ್ಮ ಯುವಕರಿರ್ಬೋದು, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಂಥ ಬಿಸಿಲಲ್ಲೂ ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ತಿರುವಂತ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಸದ್ಭಕ್ತರಿಗೆ, ತಾಯಂದಿರಿಗೆ ವೇದಿಕೆ ಪರವಾಗಿ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನ, ಅಭಿನಂದನೆಯನ್ನ ಮೊದಲಾಗಿ ಸಲ್ಲಿಸ್ತಾ ಇದ್ದೀನಿ. ವಿಶೇಷವಾಗಿ ದಿವ್ಯ ಸಾನ್ನಿಧ್ಯನ ವಹಿಸಿಕೊಂಡಿರುವಂತ ನಮ್ಮ ಸಾತೇನಹಳ್ಳಿಯ ಶ್ರೀಮಠದ ಸುಕ್ಷೇತ್ರದ ದಿವ್ಯ ಶ್ರೀಗಳಾದಂಥ ವೃಷಭರೂಪಿ ಶ್ರೀ 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 ಶಿವಾಲಿ ಬಸವೇಶ್ವರ ಹಿರಿಯ ಮತ್ತು ಕಿರಿಯ ಮೂಕಪ್ಪ ಸ್ವಾಮಿಗಳ ಪಾದಗಳಿಗೆ ನಮಸ್ಕಾರವನ್ನ ತಿಳಿಸ್ತಾ, ಬಂದಂತ ಎಲ್ಲ ಆತ್ಮೀಯ ಸದ್ಭಕ್ತರೇ, ವೇದಿಕೆ ಮೇಲಿರುವಂತ ಒಂದು ಜಾತ್ರಾ ಮಹೋತ್ಸವದ ಎಲ್ಲ ಗೌರವಿತ ಸದಸ್ಯರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಯೋಗ ಕಳೆದ ಸುಮಾರು 2-3 ವರ್ಷ ಕೆಳಗೆ ಶಿಕಾರಿಪುರದಲ್ಲಿ ಉಡುಗಣಿಯಲ್ಲಿ ಶರಣೆ ಅಕ್ಮಾದೇವಿಗೆ ಜನ್ಮ ಕೊಟ್ಟಂತ ಉಡುಗುಣಿ ಗ್ರಾಮದಲ್ಲಿ ಮೂಕಪ್ಪ ಅಜ್ಜರು ಅಲ್ಲಿಗೆ ಬಂದಾಗ, ನಾನು ಒಂದು ಯಾವುದೋ ಕಾರ್ಯಕ್ರಮಕ್ಕೆ ಬಂದಾಗ ಅಲ್ಲಿ ಮೂಕಪ್ಪ ಶ್ರೀಗಳು ಸ್ವಾಮಿಗಳು ಅಲ್ಲಿ ಇದ್ದಾರೆ ಅಂತ ಗೊತ್ತಾದ ಮೇಲೆ ಅಲ್ಲಿ ಆಶೀರ್ವಾದನ ಪಡೆದುಕೊಂಡು ಬರುವಂತ ಒಂದು ಅವಕಾಶ. ಇವತ್ತು ನಿಮ್ಮ ರಾಘಣ್ಣ, ಅವತ್ತಿನ ಬರೇ ರಾಘಣ್ಣ ಇವತ್ತು ಒಬ್ಬ ಸಂಸತ್ ಸದಸ್ಯನಾಗಿ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಮೂಕಪ್ಪ ಶ್ರೀಗಳ ಒಂದು ಆಶೀರ್ವಾದ ಅಂತೇಳಿ ತುಂಬಾ ಅಭಿಮಾನದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇತಿಹಾಸದ ಪುಟ ಮೂಕಪ್ಪ ಶ್ರೀಗಳ ಈ ಒಂದು ಶ್ರೀ ಕ್ಷೇತ್ರವನ್ನ ನೋಡಬೇಕು ಅಂತೇಳಿ ತುಂಬಾ ದಿನದ ಒಂದು ಅಪೇಕ್ಷೆ ಇತ್ತು. ಅದೇ ರೀತಿ ನಿಮಗೆಲ್ಲರೂ ಕೂಡ ಗೊತ್ತಿದೆ, ಹುಣ್ಮೆಯಲ್ಲಿ ಶಾಂತೇಶ, ಭ್ರಾಂತೇಶ, ಕಾಂತೇಶ 3 ಆಂಜನೇಯನ ಆಶೀರ್ವಾದನ ಪಡೆದುಕೊಳ್ಳುವಂತ ಒಂದು ಅವಕಾಶ ನಮ್ಮ ಮಧ್ಯ ಕರ್ನಾಟಕದಲ್ಲಿ ನಮಗಿದೆ. ನಮ್ಮ ಶಿಕಾರಿಪುರದ ಭ್ರಾಂತೇಶ, ನಮ್ಮ ಸಾತೇನಹಳ್ಳಿಯ ಶಾಂತೇಶನ ಒಂದು ಸನ್ನಿಧಾನ ಕೂಡ ಇದೇ ಸಾತೇನಹಳ್ಳಿಯಲ್ಲಿ ಇರೋದು ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಹಾಗಾಗಿ ಅದೇನೋ ನಮ್ಮ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿಗೂ, ನಮ್ಮ ಹಾವೇರಿ ಜಿಲ್ಲೆ ನಮ್ಮ ಸಾತೇನಹಳ್ಳಿಗೂ ಕೂಡ ಒಂದು ಅವಿನಾಭಾವಿತವಾದಂತ ಒಂದು ಸಂಬಂಧ ಇದೆ ಅನ್ಲಿಕ್ಕೆ ಇದು ಮೂಕಪ್ಪ ಅಜ್ಜರ ಒಂದು ಜಾತ್ರಾ ಮಹೋತ್ಸವದ ಮುಖಾಂತರ ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಎರಡೂ ಕೂಡ ಶಿವಶರಣರ ನಾಡು. ಇಂಥ ಒಂದು ಶಿವಶರಣರ ಒಂದು ಸನ್ನಿಧಾನದಲ್ಲಿ ಗುರುಗಳ ಒಂದು ಆಶೀರ್ವಾದದಿಂದ ತನ್ನ ಮೂಕಪ್ಪ ಶ್ರೀಗಳ ಹಿಂದಿನ ಶ್ರೀಗಳ ಒಂದು ಕೋಡಿನಿಂದ ಇಲ್ಲಿ ಒಬ್ಬ ರೈತ ಬೇಸಾಯ ಮಾಡುವಂತ ಸಂದರ್ಭದಲ್ಲಿ ಕೋಡಿನಿಂದ ಚಿಮ್ಮುವಂತ ಈ ಒಂದು ಜಾಗದಲ್ಲಿ ನಮ್ಮ ರೈತರೆಲ್ಲರೂ ಕೂಡ ಇಲ್ಲಿ ಬಂದು ನಿಂತಾಗ 12ನೇ ಶತಮಾನದ ಶಿಲಾಶಾಸನ ಸೂರ್ಯದೇವರ ಒಂದು ವಿಗ್ರಹ ಈ ಪುಣ್ಯಕ್ಷೇತ್ರದಲ್ಲಿ ಸಿಕ್ಕಿತ್ತು, ಪವಾಡ ಆಗಿದ್ದು ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಸೊ ಆಗಿಂದ ಈಗಿನವರು ಕೂಡ ಮೂಕಪ್ಪ ಅಜ್ಜರ ಒಂದು ಸಂಕಲ್ಪದಂತೆ ಈ ಪವಿತ್ರವಾದಂತಹ ಜಾಗದಲ್ಲಿ ಇಡೀ ನಮ್ಮ ರೈತ ಕುಲಕ್ಕೆ ನೆಮ್ಮದಿ, ಶಾಂತಿಯನ್ನು ಕೊಡುವಂತ ಒಂದು ಪವಿತ್ರವಾದಂತ ಒಂದು ಧಾರ್ಮಿಕ ಕ್ಷೇತ್ರವಾಗಿ ಪರಿವರ್ತನೆ ಆಗಿರೋದು ನಮಗೆಲ್ಲರೂ ಕೂಡ ಹೆಮ್ಮೆ ತರುವಂತ ಒಂದು ವಿಚಾರ. ಇವತ್ತು ನಮ್ಮ ರೈತ ಕುಲ ನಾವೆಲ್ಲರೂ ಕೂಡ ಇಲ್ಲಿ ಒಟ್ಟಾಗಿ ಸೇರಿದೀವಿ. ವಿಜ್ಞಾನ ಎಷ್ಟೇ ಮುಂದುವರೆದಿದ್ರು ಕೂಡ ಮನುಷ್ಯ ಮೀನಂತೆ ಈಜೋದ್ ಕಲ್ತಿದ್ದಾನೆ, ಹಕ್ಕಿಯಂತೆ ಹಾರೋದ್ ಕಲ್ತಿದ್ದಾನೆ. ಅರೆ ರೈತ ಕುಲ, ಸ್ವಾಭಿಮಾನದ ಒಂದು ಕುಲ ಏನಿದೆ, ವಿಜ್ಞಾನ ಎಷ್ಟೇ ಮುಂದುವರೆದಿದ್ರು ಕೂಡ ರೈತ, ನೀನು ಬೇಸಾಯವನ್ನ ಮಾಡಿ ಹೊಲಗದ್ದೆಯಲ್ಲಿ ಉಳುಮೆ ಮಾಡಿ ನಿನ್ನ ಬೆವರಿನ ಹನಿ ನೆಲಕ್ಕೆ ಬಿದ್ದಾಗ
ಆ ಮೂಕಪ್ಪ ಅಜ್ಜರ ಒಂದು ಪ್ರತೀಕವಾದಂತ ಬಸವಣ್ಣ ನಮ್ಮ ಎತ್ತುಗಳ ಮುಖಾಂತರ ಬೇಸಾಯ ಮಾಡಿದಾಗ ಮಾತ್ರ ಈ ದೇಶಕ್ಕೆ ಅನ್ನವನ್ನ ಕೊಡ್ಲಿಕ್ಕೆ ಸಾಧ್ಯ ಅನ್ನೋದು ಮೂಕಪ್ಪ ಅಜ್ಜರ ಆಶ್ರಯದಿಂದ ಇವತ್ತು ಕೂಡ ರೈತ ಕುಲ ನೆಮ್ಮದಿಯಿಂದ ಬದುಕ್ತಾ ಇದೆ. ಆ ರೈತ ಕುಲ ನೆಮ್ಮದಿಯಿಂದ ಇರಬೇಕು ಅಂತ ಹೇಳಿ ನಿಮ್ಮ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಇಡೀ ದೇಶದಲ್ಲಿ ಮೊದಲನೇ ಒಂದು ರೈತರ ಹೆಸರಿನಲ್ಲಿ ಬಜೆಟ್ ಅನ್ನ ಕೊಡುವಂತ ಕಾರ್ಯಕ್ರಮವನ್ನ ನಿಮ್ಮ ಯಡಿಯೂರಪ್ಪನವರು ಏನಾದ್ರು ಜಾರಿಗೆ ತಂದಿದ್ದಾರೆ ಅಂದ್ರೆ ಅದ್ರ ಹಿಂದೆ ಮೂಕಪ್ಪ ಅಜ್ಜರ ಒಂದು ಆಶೀರ್ವಾದ ಅಂತೇಳಿ ನಾನು ಅಭಿಮಾನ ಪೂರ್ವಕವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಂತ ಪವಿತ್ರವಾದಂತ ದಿನ ನೋಡಿ ಇವತ್ತು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಈಗ 12 ಗಂಟೆಗೆ 19ನೇ ಕಂತು ಕೃಷಿ ಸನ್ಮಾನ್ ಯೋಜನೆಯಲ್ಲಿ ಇಡೀ ದೇಶದ 18 ಕೋಟಿ ರೈತರ ಅಕೌಂಟಿಗೆ ಇವತ್ತು ಮತ್ತೆ 2,000 ರೂಪಾಯಿಯನ್ನ ಇವತ್ತು ಅಕೌಂಟಿಗೆ ಜಮಾವನ್ನ ಇವತ್ತು ಮಾಡುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ನೀವು ಜಾತ್ರೆ ಮುಗಿಸ್ಕೊಂಡು ಮನೆ ಹೋಗಿ ನಿಮ್ಮ ಪಾಸ್ಬುಕ್ ಅನ್ನು ತೆಗೆದು ನೋಡಿದ್ರೆ ನಿಮ್ಮ ಅಕೌಂಟಲ್ಲಿ ಮತ್ತೆ 2,000 ರೂಪಾಯಿ ಜಮಾ ಆಗಿರುತ್ತೆ. ಅದು ನಿಮ್ ಮೋದಿ ಕೊಟ್ಟಿದ್ದ ದುಡ್ಡು, ಮತ್ತೆ ಸಿದ್ದರಾಮಯ್ಯ ಕೊಟ್ಟಿದ್ದ ದುಡ್ಡೆಲ್ಲ ಮತ್ತೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇರೆ, ಗ್ಯಾರಂಟಿ ದುಡ್ಡಲ್ಲ ಅದು ಮೋದಿಜಿ ಅವರು ಇವತ್ತು ನಿಮ್ಮ ಅಕೌಂಟಿಗೆ ಪ್ರತಿ ವರ್ಷ 6,000 ರೂಪಾಯಿಯನ್ನ ಏನ್ ಕೊಡ್ತಾರೆ. ನಿಮ್ ಯಡಿಯೂರಪ್ಪನವರು ಕೂಡ ಮೂಕಪ್ಪ ಅಜ್ಜರ ಆಶ್ರಯದಿಂದ 4,000 ರೂಪಾಯಿ ಅವರು ಕೂಡ ಕೃಷಿ ಸನ್ಮಾನ ಯೋಜನೆಯಲ್ಲಿ ಕಾರ್ಯಕ್ರಮ ಕೊಡುವಂತ ಪ್ರಯತ್ನ ಮಾಡಿದ್ರು. ಆದರೆ ಬೇರೆ ಬೇರೆ ಕಾರಣಕ್ಕೆ ಸರ್ಕಾರ ಬದಲಾವಣೆ ಆದ್ಮೇಲೆ ಅದು ನಿಂತು ಹೋಗಿದೆ. ನಮ್ಮ ಇವತ್ತಿನ ಸರ್ಕಾರಕ್ಕೆ ನಾಳೆ ಸಿದ್ದರಾಮಯ್ಯನವರು ಮಾರ್ಚ್ 3ಕ್ಕೆ ಬಜೆಟ್ ಅನ್ನ ಕೊಡ್ತಾರೆ ಅಂತ ಸುದ್ದಿ ಇದೆ. ಆ ಬಜೆಟ್ ಅಲ್ಲಾದ್ರೂ ಕೂಡ ನಿಮ್ಮ ಯಡಿಯೂರಪ್ಪನವ್ರು ಕೊಟ್ಟಂತ ಈ ಕೃಷಿ ಸನ್ಮಾನ ಯೋಜನೆಗೆ ಹಣವನ್ನ ಇಡುವಂತ ಕಾರ್ಯಕ್ರಮವನ್ನು ಮಾಡಿ ಮೂಕಪ್ಪ ಅಜ್ಜರ ಆಶೀರ್ವಾದನ ಪಡೆದುಕೊಳ್ಬೇಕು ಈಗಿನ ಸರ್ಕಾರ ಅಂತೇಳಿ ನಿಮ್ಮೆಲ್ಲರ ಭಕ್ತರಾಗಿ ನಾನು ಕೂಡ ಈ ವೇದಿಕೆ ಮುಖಾಂತರ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಶಿಕಾರಿಪುರದ ರಾಷ್ಟ್ರಕವಿ ಒಂದು ಮಾತನ್ನ ಹೇಳ್ತಾರೆ, ನಮ್ಮ ತಾಯಿಯ ಪರಿಶ್ರಮ ಎಲ್ಲದೂ ಕೂಡ ನೋಡಿ ಮನೆ ಮನೆಗೆ ದೀಪವನ್ನ ಮುಡಿಸಿ ಹೊತ್ತಿಗೆ ಅನ್ನವನ್ನ ಉಣಿಸಿ ತಂದೆ ಮಗುವಿನ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಅಂದ್ಬಿಟ್ರೆ ಅಷ್ಟೇ ಸಾಕ ಅಂತ ಹೇಳಿ ಈ ಪುರುಷ ಸಮಾಜವನ್ನ ಪ್ರಶ್ನೆಯನ್ನ ಮಾಡಿದ್ದಾರೆ. ಮನೆ ಮನೆಗೆ ದೀಪ ನೀನು ಬೆಳಿಗ್ಗೆ ಸ್ನಾನ ಮಾಡಿ ಭಕ್ತಿಯಿಂದ ದೀಪ ಹಚ್ಚೋಳು ನೀನು, ಪೂಜೆ ಮಾಡೋಂಥೋಳು ನೀನು, ಹೊತ್ತಿಗೆ ಅನ್ನವನ್ನ ಉಣಿಸಿ ಹೊತ್ತಿಗೆ ಅಡಿಗೆ ಮಾಡಿ ರೈತನಿಗೆ, ನಿನ್ನ ಗಂಡನಿಗೆ, ನಿನ್ನ ಯಜಮಾನಿಗೆ, ನಿಮ್ಮ ಅಪ್ಪನಿಗೆ ಬುತ್ತಿ ರೊಟ್ಟಿ ಕಟ್ಟಿಕೊಟ್ಟು ಹೊಲಕ್ಕೆ ಹೋಗಿ ಬರೋದೊಳಗೆ ಮಗು ಶಾಲೆಯಿಂದ ಬರುತ್ತೆ, ತಲೆ ಬಾಚಿ ಅವನಿಗೆ ಪಾಠವನ್ನು ಹೇಳ್ಕೊಡ್ತೀಯ. ಇಷ್ಟೆಲ್ಲ ಮಾಡುವಂತ ತಾಯಿ ನೀನು ಮಹಿಳೆ ಅಂತ ಹೇಳ್ಬಿಟ್ರೆ ಕರೆದ್ಬಿಟ್ರೆ ಸಾಕ. ಈ ಪುರುಷ ಸಮಾಜದಲ್ಲಿ ನಿಮಗೆ ನಮ್ಮ ತಾಯಿಂದರಿಗೆ ಇನ್ನೂ ಕೂಡ ನ್ಯಾಯವನ್ನ ಸಿಗ್ಬೇಕು ಅಂತ ಹೇಳಿ ಕವಿ ಪ್ರಶ್ನೆಯನ್ನ ಮಾಡಿದ್ದಾನೆ. ಹಾಗಾಗಿ ನಮ್ಮ ತಾಯಿ ನಮಗೆ ಆಹಾರವನ್ನ ಕೊಟ್ಟು 1 ವರ್ಷ ಸಾಕ್ತಾಳೆ, ಅರೆ ಜೀವನ ಪೂರ್ತಿ ನಮಗೆ ಸಾಕು ಅಂತೇಳು ನಮ್ಮ ಮೂಕಪ್ಪ ಅಜ್ಜರು. ಆಹಾರವನ್ನ ಕೊಟ್ಟು ಹಾಲನ್ನ ಕೊಟ್ಟು ಜೀವನ ಪೂರ್ತಿ ಆಹಾರ ಕೊಡುವಂತ ನಮ್ಮ ಮೂಕಪ್ಪ ಅಜ್ಜರು. ನಮ್ಮ ಆ ಒಂದು ಮೂಕಪ್ಪ ಅಜ್ಜರಿಗೆ ಇವತ್ತು ಏನೇನು ದ್ರೋಹ ಆಗ್ತಾ ಇದೆ. ನಾವು ನಂಬ್ಕೊಂಡಂತ ನಮ್ಮ ಗುರುಗಳು ನಮ್ಮ ಮನೆಯಲ್ಲಿ ಗೃಹ ಪ್ರವೇಶ ಆಗ್ಬೇಕು ಅಂದ್ರೆ ಮಕ್ಕಳು ನಾವು ಮೂಕಪ್ಪ ಅಜ್ಜರನ್ನ ಪ್ರತೀತಿ ಆದಂತ ಆಕಳನ್ನ ತೆಗೆದುಕೊಂಡು ಬರ್ತೀವಿ. ಅದ್ರ ಮೊನ್ನೆ ಚಾಮರಾಜನಗರದಲ್ಲಿ ಹಾಲು ಕೊಡುವಂತ ಕೆಚ್ಚಲನ್ನ ಕೊಯ್ಯುವಂತ ಕೆಲಸವನ್ನ ಮೂರ್ಖರು ಮಾಡಿದ್ರಲ್ಲ. ನಂಜನಗೂಡು ದೇವಸ್ಥಾನದಲ್ಲಿ ದೇವರಿಗಿಂತ ಬಿಟ್ಟಂತ ಆಕಳ ಬಾಲವನ್ನ ಕಡಿಯುವಂತ ಕೆಲಸವನ್ನ ಮಾಡಿದ್ರಲ್ಲ. ಇವತ್ತು ಕೂಡ ದನ ಕಡಿದು ಆಹಾರ ಮಾಡ್ಕೊಳ್ಳುವಂತ ಗೋ ಹತ್ಯೆ ಇವತ್ತು ಕೂಡ ಆಗ್ತಾ ಇದೆಯಲ್ಲ. ವಯಸ್ಸಾದಂತ ನಮ್ಮ ಅಪ್ಪ ಅಮ್ಮದಿರನ್ನ ನಾವು ವಯಸ್ಸಾದ್ಮೇಲೆ ಕಡಿಯಕ್ಕೆ ಕಳಿಸ್ತೀವ, ಅರೆ ಹಾಲು ಕೊಡೋದು ನಿಲ್ಸದ್ಮೇಲೆ ನಮ್ಮ ಆಕಳನ್ನ ನಾವು ಕಡಿಯಕ್ಕೆ ಕಳಿಸ್ತಾ ಇದೀವಲ್ಲ, ಇದು ಸರಿನಾ ಇದು? ಹಾಗಾಗಿ ಇಂಥ ಸಂದರ್ಭದಲ್ಲಿ ಇಡೀ ಹಿಂದೂ ಸಮಾಜ ಒಟ್ಟಾಗಿ ಒಂದಾಗಿ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಆ ಆಕಳು ಕೊಡುವಂತ ಗೋಮೂತ್ರ ನಮ್ಮ ಮಕ್ಕಳ ಆರೋಗ್ಯನ ಸುಧಾರಿಸುತ್ತೆ. ಅದ್ರ ಕೊಡುವಂತ ಸಗಣಿಯಿಂದ ನಾವು ವಿಭೂತಿಯನ್ನ ನಾವು ಮಾಡ್ಕೊಳ್ತೀವಿ. ಇವತ್ತು 300 ಕೋಟಿಯಿಂದ ಹೆಚ್ಚಿನ ದೇವತೆಗಳನ್ನ ಆ ಮೂಕಪ್ಪ ಅಜ್ಜರ ಕಣದಲ್ಲಿ ನಾವೆಲ್ಲರೂ ಕೂಡ ನೋಡ್ತಿರುವಂತ ಈ ಸಂದರ್ಭದಲ್ಲಿ ನಮ್ಮ ಕಣ್ಮುಂದೆ ನಮ್ಮ ಆಕಳನ್ನ ಗೋ ಹತ್ಯೆಯನ್ನ ನಡೀತಾ ಇದೆಯಲ್ಲ, ಇದನ್ನು ಯಾವಾಗ ನಾವು ಪ್ರತಿಭಟಿಸೋದು, ಯಾವಾಗ ನಾವು ಬೀದಿಗೆ ಇಳಿಬೇಕು? ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಸಂಕಲ್ಪ ಮಾಡೋಣ, ಮೂಕಪ್ಪ ಅಜ್ಜರ ಒಂದು ಜಾತ್ರಾ ಮಹೋತ್ಸವದಲ್ಲಿ ಇಡೀ ನಮ್ಮ ದೇಶದ ರೈತ ಕುಲ ಒಟ್ಟಾಗಿ ಒಂದಾಗಿ ಗೋ ಹತ್ಯೆ ನಿಷೇಧ ನಿಲ್ಬೇಕು, ಗೋಗಳ ಮೇಲೆ ನಡೆದಿರುವಂತ ದಬ್ಬಾಳಿಕೆ ನಿಲ್ಬೇಕು. ನಾವು ಮಾಡುವಂತ ಪೂಜೆ ಮಾಡುವಂತ ಈ ಗೋಮಾತೆಯನ್ನ ಸಂರಕ್ಷಣೆ ಮಾಡುವಂತ ಸಂಕಲ್ಪವನ್ನ ಮಾಡಿದಾಗ
ಇವತ್ತು ನಮ್ಮ ಮುಖಪಜ್ಜರ ಜಾತ್ರೆಯಲ್ಲೂ ಕೂಡ ಪಾಲ್ಗೊಂಡಿದ್ದು ಕೂಡ ಸಾರ್ಥಕ ಆಗುತ್ತೆ. ಆ ದಿಕ್ಕಲ್ಲಿ ನಮ್ಮ ಶ್ರೀಗಳ ಒಂದು ನೇತೃತ್ವದಲ್ಲಿ ಜಾಗೃತಿ ಕಾರ್ಯಕ್ರಮ ಈ ದೇಶದಲ್ಲಿ, ಈ ನಾಡಿನಲ್ಲಿ, ನಮ್ಮ ಹಿರೀಕೂರಿನಲ್ಲಿ, ನಮ್ಮ ಶಿಕಾರಿಪುರದಲ್ಲಿ ಆದಾಗ ಮಾತ್ರ ಇದಕ್ಕೆ ಸಂಕಲ್ಪ ಮಾಡಿದ್ರು ಕೂಡ ಸಾರ್ಥಕ ಆಗುತ್ತೆ. ಆ ದಿಕ್ಕಲ್ಲಿ ನಾವೆಲ್ಲ ಕೂಡ ಒಟ್ಟಾಗಿ ಒಂದಾಗಿರೋಣಂತ ವಿನಂತಿ ಮಾಡ್ಕೊಂತ ಇವತ್ತು ನಮ್ಮ ವೇದಿಕೆ ಮೇಲೆ ನಮ್ಮೆಲ್ಲ ಶ್ರೀಗಳು, ನಮ್ಮ ಸಾತಿನಹಳ್ಳಿಯ ಮುರುಘರಾಜ ಮಹಾಸ್ವಾಮಿಗಳಿದ್ದಾರೆ, ಶಾಂತಪುರ ಸ್ವಾಮಿಗಳಿದ್ದಾರೆ, ಯಲವಟ್ಟಿ ಸ್ವಾಮಿಗಳಿದ್ದಾರೆ, ಅನೇಕ ಶ್ರೀಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ನಿಮ್ಮಾಗೆ ಹೆತ್ತಂತ ತಂದೆ ತಾಯಿಂದಿರಿದ್ದಾರೆ, ಅವರ ಒಡ ಹುಟ್ಟಂತ ಅಕ್ಕ ತಂಗಿ ಅಣ್ಣ ತಮ್ಮದಿರಿದ್ದಾರೆ. ಅವರು ಇಳಿ ವಯಸ್ಸಿನಲ್ಲಿ ಯೌವನದಲ್ಲಿ ಎಲ್ಲದೂ ಕೂಡ ತ್ಯಾಗವನ್ನ ಮಾಡಿ ಇವತ್ತು ಧರ್ಮವನ್ನ ಕಟ್ಟಬೇಕು ಅಂತೇಳಿ ನಮ್ಮ ಗುರುಗಳು ತಮ್ಮ ಪೂರ್ವಾಶ್ರಮವನ್ನು ಬಿಟ್ಟು ಇವತ್ತು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಅಂತ ಶ್ರೀಗಳ ಧರ್ಮದ ಮಾತುಗಳನ್ನ ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರ ತ್ಯಾಗಕ್ಕೆ ಸ್ವಲ್ಪ ಆದ್ರೂ ಕೂಡ ಧರ್ಮವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಂತ ಇವತ್ತು ಶಿಕಾರಿಪುರ ತಾಲೂಕು ಬೇರೆ ಅಲ್ಲ, ಹಿರೇಕೆರೂರು ತಾಲೂಕು ಬೇರೆ ಅಲ್ಲ. ನಿಮ್ಮ ಯಡಿಯೂರಪ್ಪನವರ ಆಶ್ವಾದಿಂದ ಯಾವ್ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಹಿರೇಕೆರೂರು ಕೂಡ ನ್ಯಾಯವನ್ನ ಕೊಡುವಂತ ದಿಕ್ಕಿನಲ್ಲಿ ಈಗಾಗಲೇ ನಿಮಗೆ ಗೊತ್ತಿದೆ, ಶಿವಮೊಗ್ಗ, ಶಿಕಾರಿಪುರ, ನಮ್ಮ ರಾಣೆಬೆನ್ನೂರಿಗೆ ಹೋಗ್ಬೇಕಾದಾಗ ನಮ್ಮ ಹಿರೇಕೆರೆ ತಾಲೂಕಿಗೂ ಕೂಡ ಟ್ರೈನ್ ಅನ್ನ ತೆಗೆದುಕೊಂಡು ಹೋಗುವಂತ ಪ್ರಯತ್ನಗಳು ಕೂಡ ಆಗ್ತಾ ಇರೋದು ನಿಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಲಿಫ್ಟ್ ಇರಿಗೇಷನ್ ನೀರಾವರಿ ಯೋಜನೆಗಳಿಗಿರ್ಬೋದು. ಹಾಗಾಗಿ ನಮ್ಮ ಹಿರೇಕೆರೆ ತಾಲೂಕು, ನಮ್ಮ ಶಿಕಾರಿಪುರ ತಾಲೂಕು ಎರಡು ಕಣ್ಣಿನ ರೀತಿಯಲ್ಲಿ ಇಟ್ಕೊಂಡು ಏನೇನು ಪ್ರಾಮಾಣಿಕವಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡಬೇಕು ಆ ಕೆಲಸವನ್ನು ಮಾಡುವಂತ ಶಕ್ತಿಯನ್ನ ನೀವು ಕೊಟ್ಟಿದ್ದೀರಿ. ಯಡಿಯೂರಪ್ಪನವರ ಆಶೀರ್ವಾದ ನಮ್ಮ ಸಂಘಟನೆ ಹಾರೈಕೆಯಿಂದ ಒಟ್ಟಾಗಿ ಒಂದಾಗಿ ತೇರನ್ನ ಎಳೆಯುವಂತ ಕೆಲಸವನ್ನ ಮಾಡೋಣ ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊಂತ ಇವತ್ತೇನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಮೂಕಪ್ಪಜ್ಜರ ದೇವಸ್ಥಾನಕ್ಕೆ ಕಲ್ಲಿನ ದೇವಸ್ಥಾನ ಆಗ್ಬೇಕು ಅಂತ ನಮ್ಮ ಹಿಂದಿನ ಸರ್ಕಾರ ಅನುದಾನವನ್ನು ಕೂಡ ಕೊಡುವಂತ ಕೆಲಸ ಆಗಿದೆ. ನಮ್ಮ ಬನ್ಕಾರ್ ಸಾಹೇಬರು ಪಕ್ಷ ಯಾವುದೇ ಇರಲಿ, ನಮ್ಮ ಈ ಕ್ಷೇತ್ರದ MLA ಸಾಹೇಬರಿದ್ದಾರೆ, ನಮ್ಮ BC ಪಾಟೀಲ್ ಇದ್ದಾರೆ, ಎಲ್ಲರೂ ಒಟ್ಟಾಗಿ ಒಂದಾಗಿ ದೇವಸ್ಥಾನವನ್ನ ಪೂರ್ತಿಗೊಳಿಸುವಂತ ಕೆಲಸವನ್ನ ನಾವೆಲ್ಲ ಒಟ್ಟಾಗಿ ಸೇರಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತುಂಬಾ ಸಂತೋಷ. ಒಂದು ತಿಂಗಳ ಕೆಳಗೆ ನಮ್ಗೆ ಬರ್ಸಿಟ್ಟಿದ್ರು. ಈಗ ಪ್ರಧಾನ ಮಂತ್ರಿಗಳು ಕೃಷಿ ಸನ್ಮಾನ ಯೋಜನೆಯಲ್ಲಿ ದೇಶವನ್ನು ಉದ್ದೇಶಿಸಿ ಮಾತಾಡ್ತಾರೆ. ಶಿವಮೊಗ್ಗದಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಂದು ಸಭೆ ಇದೆ, ನಾನು ಅಲ್ಲಿ ಹೋಗಿ ಪಾಲ್ಗೊಳ್ಬೇಕಾಗಿದೆ. ದಯಮಾಡಿ ನಾನು ಕ್ಷಮೆ ಕೇಳ್ತೀನಿ, ಗುರುಗಳಿದ್ದಾಗ ಕಾರ್ಯಕ್ರಮದ ಮಧ್ಯದಲ್ಲಿ ಹೋಗಿ ನಂಗೆ ಅಭ್ಯಾಸ ಇಲ್ಲ. ಅದೇ ಅನಿವಾರ್ಯವಾಗಿ ಪ್ರಧಾನಮಂತ್ರಿಗಳ ಒಂದು ಕಾರ್ಯಕ್ರಮದಲ್ಲಿ ಕೃಷಿ ಯೂನಿವರ್ಸಿಟಿಯಲ್ಲಿ ನಾನು ಪಾಲ್ಗೊಳ್ಬೇಕಾಗಿರಿಂದ ನಿಮ್ಮೆಲ್ಲರ ಒಪ್ಪಿಗೆಯನ್ನು ಪಡೆದುಕೊಂಡು ಮುಂದಿನ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇದ್ದೀನಿ. ಕಳಿಸ್ಕೊಡ್ಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಂಡು ವಿಶೇಷವಾಗಿ ಸಭೆಗೆ ಗೌರವ ತಂದುಕೊಟ್ಟಂತ ನಮ್ಮ ಗುರುಗಳಿಗೆ ಮತ್ತೆ ಜಾತ್ರಾ ಮಹೋತ್ಸವದ ಸಮಿತಿಯ ಎಲ್ಲ ಅಧ್ಯಕ್ಷರಿಗೆ, ಸದಸ್ಯರಿಗೆ, ವಿಶೇಷವಾಗಿ ಮುಖಪಜ್ಜರಿಗೆ ಪಾದಗಳಿಗೆ ನಮಸ್ಕಾರವನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.